ರಾಜ್ಯ ಕಾಂಗ್ರೆಸ್ನಲ್ಲಿ ಕಲಹ, ಅನುದಾನ ಕದನ, ಪವರ್ ಶೇರ್ ವಾರ್ ಈ ಎಲ್ಲ ಬೇಗುದಿಗಳ ನಡುವೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ. ನಾಳೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ಅಸಮಾಧಾನಿತ ಶಾಸಕರನ್ನ ಕರೆದು ಮಾತನಾಡಿ 1-to-1 ಮೀಟಿಂಗ್ ಮಾಡುವಂತಹ ನಿರ್ಧಾರಕ್ಕೆ ಈಗಾಗಲೇ ಬರಲಾಗಿದೆ. ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೇನು ಬೆಳವಣಿಗೆ ಆಗಿದೆ ಕಳೆದ ಕೆಲವು ದಿನಗಳಿಂದ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಎಲ್ಲ ಆಂತರಿಕ ಕಲಹ ಬೇಗುದಿಯ ಬೆನ್ನಲ್ಲೇ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆ ಬಳಿಕ ಶಾಸಕರಿಗೆ ಸಮಯವನ್ನು ಮೀಸಲಿಟ್ಟಿದ್ದಾರೆ ಸುರ್ಜೇವಾಲಾ. ಶಾಸಕರು 1-to-1 ಮೀಟ್ ಮಾಡಿ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ವೇಳೆ ಶಾಸಕರ ಅಸಮಾಧಾನ ಶಮನವಾಗುತ್ತಾ, ಎಚ್ಚರಿಕೆ ಕೊಟ್ಟು ಕಳಿಸ್ತಾರಾ, ಅಥವಾ ಹೈಕಮಾಂಡ್ ಮುಂದೆ ಚಾರ್ಜ್ ಶೀಟ್ ರೆಡಿ ಮಾಡ್ತಾರಾ, ಏನಾಗುತ್ತೆ ಅಂತಕ್ಕಂಥದ್ದು. ಯಾಕೆಂದರೆ BR ಪಾಟೀಲ್ ಅವರು, ಬಸವರಾಜ ರಾಯರೆಡ್ಡಿ ಅವರು, ರಾಜು ಕಾಗೆ ಅವರು ಎಲ್ಲರೂ ಕೂಡ ಮಾತನಾಡಿದಾರಲ್ಲ ಪಕ್ಷದ ವಿರುದ್ಧ. ಸೊ ಅಸಮಾಧಾನಿತ ಶಾಸಕರಿಗೆ ಸುರ್ಜೇವಾಲಾ ಬುಲಾವನ್ನು ನೀಡಿದ್ದಾರೆ. ನಾಳೆ ಮಧ್ಯಾಹ್ನ ಭೇಟಿಗೆ BR ಪಾಟೀಲ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ರಾಜು ಕಾಗೆಗೆ ಸುರ್ಜೇವಾಲಾ ಅವರು ಸಮಯವನ್ನು ನಿಗದಿ ಮಾಡಿದ್ದಾರೆ. ಇಬ್ಬರೂ ಬಹಿರಂಗ ಹೇಳಿಕೆಯನ್ನು ನೀಡಿ ಗೊಂದಲದ ಗೂಡಾಗಿತ್ತು ಕಾಂಗ್ರೆಸ್. ಮಧ್ಯಾಹ್ನ 3 ಗಂಟೆ ನಂತರ ಉಳಿದ ಶಾಸಕರಿಗೆ ಸಮಯವನ್ನು ಮೀಸಲಿ ಕೊಡ್ತಾರೆ. ಅಂದರೆ BR ಪಾಟೀಲ್ ಹಾಗೂ ರಾಜು ಕಾಗೆಗೆ ವಾರ್ನಿಂಗ್ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಮಧ್ಯಾಹ್ನ 3 ಗಂಟೆ ನಂತರ ಉಳಿದ ಶಾಸಕರು ಯಾರಾದರೂ ಇದ್ದರೆ, ನಿಮ್ದೇನಾದರೂ ಇದ್ದರೆ ಅಸಮಾಧಾನಗಳು, ಬಂದು ಸುರ್ಜೇವಾಲಾ ಅವರ ಬಳಿ ಹೇಳ್ಕೊಳ್ಬಹುದು. ಹಾಗಾದರೆ BR ಪಾಟೀಲ್, ರಾಜು ಕಾಗೆ ಅವರಿಗೆ ಅಸಮಾಧಾನ ಶಮನ ಮಾಡ್ತಾರಾ, ಎಚ್ಚರಿಕೆ ಕೊಟ್ಟು ಕಳಿಸ್ತಾರಾ? ಏಕೆಂದರೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರು. ಏನಾಗುತ್ತೆ ಅಂತ ನೋಡೋಣ. ಬರ್ತಾ ಇದ್ದಾರೆ. ಖಂಡಿತ ಇದೆ. ಅವರೇ ಡೈರೆಕ್ಟರ್ ಎಲ್ಲರಿಗೂ ತಿಳಿಸಿದ್ದಾರೆ, ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ. ನಾನು ನಮ್ಮ MLAಸ್ಗೆಲ್ಲ ತಿಳಿಸ್ತಾ ಇದ್ದೀನಿ. ಬರ್ತಾ ಇದ್ದಾರೆ. ಖಂಡಿತ ಇದೆ. ಅವರೇ ಡೈರೆಕ್ಟರ್ ಎಲ್ಲರಿಗೂ ತಿಳಿಸಿದ್ದಾರೆ, ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ. ನಾನು ನಮ್ಮ MLAಸ್ಗೆಲ್ಲ ತಿಳಿಸ್ತಾ ಇದ್ದೀನಿ. ಇದು DK ಶಿವಕುಮಾರ್ ಅವರ ಮಾತು. ಅವರು ಮೊನ್ನೆ ಸಿದ್ದರಾಮಯ್ಯನವರು ಕನ್ಫರ್ಮ್ ಮಾಡಿದ್ರು ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ ಅಂತ. ಇವರು ಕೂಡ ಹೇಳಿದ್ದಾರೆ. ಹಾಗಾಗಿ ಕೆಲವು ಶಾಸಕರ ಅಸಮಾಧಾನ ಶಮನಕ್ಕೆ ಪ್ರಯತ್ನಗಳು